ಸೊ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲೈವ್ ಪ್ರೂಫಲ್ಲಿ ಶೋ ಮಾಡ್ತೀನಿ. ಫಸ್ಟ್ ನಿಮಗೆ ಲೋನ್ ಅಮೌಂಟ್ನ ನನಗೆ ಅಪ್ರೂವಲ್ ಆಗಿರೋದು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ 1,30,000 ನನಗೆ ಲಿಮಿಟ್ ಸಿಕ್ಕಿದೆ, ಅಪ್ ಟು 1,30,000. ಮತ್ತು ನನಗೆ 34,999 ರುಪೀಸ್ ಮೇಲೆ, ಅದಕ್ಕಿಂತ ಮೇಲೆ 1,30,000 ಮಿಡ್ಲಲ್ಲಿ ಒಳಗಡೆ ಈ ಮಧ್ಯದಲ್ಲಿ ಅಮೌಂಟ್ನ ನಾವು ಎಷ್ಟು ಬೇಕಾದರೂ ವಿಡ್ರಾಲ್ ಮಾಡ್ಬೋದು. ಅದು 1,30,000 ಆಗಿರ್ಬೋದು ಅಥವಾ 34,999 ಕೂಡ ಆಗಿರ್ಬೋದು. ಕೆಳಗಡೆ ನೋಡ್ಬೋದು ಸ್ನೇಹಿತರೆ, ನಮಗೆ ಮಂತ್ಸ್ ಕೂಡ ಕೊಟ್ಟಿದ್ದಾರೆ. 12 ಮಂತ್ಸ್, 24 ಮಂತ್ಸ್, 36 ಮಂತ್ಸ್, 48 ಮಂತ್ಸ್ ಮತ್ತು 60 ಮಂತ್ಸ್. ಈ ಅಮೌಂಟ್ನ ಎಷ್ಟು ಮಂತ್ಗೆ ಬೇಕೋ ಅಷ್ಟು ಮಂತ್ನ ಸೆಲೆಕ್ಟ್ ಮಾಡ್ಕೊಂಡು ವಿಡ್ರಾಲ್ ಮಾಡ್ಕೋಬೋದು. ಬನ್ನಿ ಸ್ನೇಹಿತರೆ, ಹಾಗಾದರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಎಂಡೋರಿ ನೋಡಿ ಅಂತ ವಿಡಿಯೋನ ಶುರು ಮಾಡ್ತೀನಿ ಸ್ನೇಹಿತರೆ. ಗೂಗಲ್ ಕ್ರೋಮಲ್ಲಿ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬೋದು ಮತ್ತು ಅಪ್ಲಿಕೇಶನ್ ಕೂಡ ಇದೆ. ಟಾಟಾ ಕ್ಯಾಪಿಟಲ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡ್ಮೇಲೆ ನಿಮಗೆ ಪರ್ಸ್ನಲ್ ಲೋನ್ ಅಪ್ ಟು 25 ಲ್ಯಾಕ್ ಕ್ಯಾಪಿಟಲ್ ಅಂತ ಶೋ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ, ನಿಮಗೆ ಇಲ್ಲಿ ನೀವು ಟಾಟಾ ಕ್ಯಾಪಿಟಲಲ್ಲಿ ಎಕ್ಸಿಟಿಂಗ್ ಕಸ್ಟಮರ್ ಇರೋದಾಗಿದ್ದರೆ ಎಕ್ಸಿಟಿಂಗ್ ಕಸ್ಟಮರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಅಥವಾ ನೀವು ನ್ಯೂ ಕಸ್ಟಮರ್ ಆಗಿದ್ದರೆ ಇಲ್ಲಿ ನ್ಯೂ ಕಸ್ಟಮರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಂಪ್ಲಾಯ್ಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂಪ್ಲಾಯ್ಮೆಂಟ್ ನಾನು ಸ್ಯಾಲರಿ ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು OTPನ ಬರುತ್ತೆ. OTPನ ಎಂಟರ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಕೆಲವೊಂದು ಪರ್ಸ್ನಲ್ ಡೀಟೇಲ್ಸ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ನಿಮ್ಮ ನೇಮ್ ಆಗಿರ್ಬೋದು, ಆ್ಯಸ್ ಪರ್ ಪ್ಯಾನ್ ಕಾರ್ಡ್, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಮದರ್ ನೇಮ್ ಮತ್ತು ವರ್ಕಿಂಗ್ ಡೀಟೇಲ್ಸ್ನ ಪ್ರೊವೈಡ್ ಮಾಡಿ. ನಿಮಗೆ ಲಿಮಿಟ್ ಅನ್ನೋದು ಬರುತ್ತೆ ಸ್ನೇಹಿತರೆ. ಲಿಮಿಟ್ ಅನ್ನೋದು ಬಂದಮೇಲೆ ನಿಮಗೆ ನೆಕ್ಸ್ಟು ಪ್ರೊಸೆಸ್ನ ತಿಳಿಸ್ಕೊಡ್ತೀನಿ. ನೋಡ್ಬೋದು ಸ್ನೇಹಿತರೆ, ನಿಮಗೆ ಲಿಮಿಟ್ನ ಬಂದಮೇಲೆ ಇಲ್ಲಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ನ ಸೆಲೆಕ್ಟ್ ಮಾಡ್ಕೊಂಡು ಮಂತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 10 ಇಯರ್ಸ್ ಸೆಲೆಕ್ಟ್ ಮಾಡಿಕೊಂಡು ಕೆಳಗೆ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ, ಇಲ್ಲಿ ನೆಕ್ಸ್ಟು ನಿಮಗೆ ಆಧಾರ್ ಕಾರ್ಡ್ KYC ಅನ್ನೋದು ಮಾಡ್ಕೋಬೇಕಾಗುತ್ತೆ. ಪ್ರೊಸೀಡ್ ಟು KYC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟು ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸ್ನೇಹಿತರೆ, ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರಿಗೆ ಒಂದು OTPನ ಬರುತ್ತೆ. OTPನ ಎಂಟರ್ ಮಾಡ್ಕೊಳ್ಳಿ. ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸ್ನೇಹಿತರೆ, ನೆಕ್ಸ್ಟ್ ನಿಮಗೆ ಕಾಮನ್ ಆಗಿ ಆಧಾರ್ ಕಾರ್ಡಿಗೆ ಒಂದು ಪಿನ್ನ ಸೆಟ್ ಮಾಡಿರ್ತಾರೆ ಸ್ನೇಹಿತರೆ, ಆಧಾರ್ ಕಾರ್ಡ್ ಸೆಂಟರ್ ಅವರು. ಅದು 1 2 3 4 5 6 ಆಗಿರುತ್ತೆ. ಆ ಪಾಸ್ವರ್ಡ್ನ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ, ಇಲ್ಲಿ ನಿಮಗೆ ಆಧಾರ್ ಕಾರ್ಡಲ್ಲಿ ಇರುವಂಥ ಡೀಟೇಲ್ಸ್ನ ಶೋ ಆಗುತ್ತೆ. ಕೆಳಗಡೆ ಒಂದು ಅಲೋ ಅಂತ ಬಟನ್ ಇದೆ ಅನಿಸಿದ್ರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟು ಆಧಾರ್ ಕಾರ್ಡ್ ಇರುವಂಥ ಅಡ್ರೆಸ್ನ ಶೋ ಆಗುತ್ತೆ. ಅದು ನಿಮಗೆ ಕೆಳಗಡೆ ಒಂದು 2 ಚೆಕ್ ಬಾಕ್ಸ್ ಇದೆ ನೋಡ್ಬೋದು ಸ್ನೇಹಿತರೆ. ಈ 2 ಚೆಕ್ ಬಾಕ್ಸಲ್ಲಿ ನೀವು ಇರುವಂಥ ಅಡ್ರೆಸ್ಸು ಮತ್ತು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ಸು ಎರಡೂ ಸೇಮ್ ಆಗಿದ್ದರೆ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಆಧಾರ್ ಕಾರ್ಡು ಅಡ್ರೆಸ್ ಏನು ಕೇಳ್ತಾ ಇದ್ದೀನಿ ಅಂದರೆ ನಿಮಗೆ ವೆರಿಫಿಕೇಷನ್ ಆಗೋ ಚಾನ್ಸಸ್ ಕೂಡ ಇದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನೀವು ಇರೋ ಆಧಾರ್ ಕಾರ್ಡ್ ಅಡ್ರೆಸ್ಸು ಮತ್ತು ಆಧಾರ್ ಕಾರ್ಡ್ ಇರೋ ಅಡ್ರೆಸ್ ಬೇರೆ ಬೇರೆ ಆಗಿದ್ದರೆ ಸೆಕೆಂಡ್ ಆಪ್ಷನ್ಸ್ನ ಕ್ಲಿಕ್ ಮಾಡಿಕೊಂಡು ನೀವು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಸೆಕೆಂಡ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೀವು ಇರುವಂಥ ಪ್ರೆಸೆಂಟ್ ಅಡ್ರೆಸ್ನ ಎಂಟರ್ ಮಾಡೋಕ್ಕೆ ನಿಮಗೆ ಕೇಳುತ್ತೆ. ಆ ಪ್ರೆಸೆಂಟ್ ಅಡ್ರೆಸ್ನ ಎಂಟರ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಪ್ರೊಸೆಸ್ ಮಾಡ್ಬೋದು ಸ್ನೇಹಿತರೆ. ನಾನು ಫಸ್ಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಾಗ ಸ್ನೇಹಿತರೆ, ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇಲ್ಲಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಬಾಕ್ಸ್ ಇದೆ ನೋಡಿ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸ್ನೇಹಿತರೆ, ನೆಕ್ಸ್ಟ್ ನಿಮಗೆ ಒಂದು ಸೆಲ್ಫಿನ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಸೆಲ್ಫಿನ ಅಪ್ಲೋಡ್ ಮಾಡಬೇಕಾದ್ರೆ ಪ್ರೊಸೀಡ್ ಟು ಟೇಕ್ ಸೆಲ್ಫಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಫೋಟೋನ ಅಪ್ಲೋಡ್ ಮಾಡ್ಕೊಂಡ್ಮೇಲೆ ಅಪ್ಲಿಕೇಶನ್ ಅದು ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಸಬ್ಮಿಟ್ ಆದಮೇಲೆ ಅಮೌಂಟ್ ಅನ್ನೋದು ವಿತಿನ್ 5 ಮಿನಿಟ್ಸಲ್ಲಿ ನಿಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ ಸ್ನೇಹಿತರೆ. ಅಮೌಂಟ್ ಕೂಡ ನಮ್ಮ ಅಕೌಂಟಿಗೆ ಬಂದಿದೆ ಅಂತ ಹೇಳ್ಬೋದು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಸ್ನೇಹಿತರೆ. ಇಷ್ಟ ಆದಲ್ಲಿ ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.